ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ದುಷ್ಟ ಹೆಂಡತಿ, ಪಾಪಿ ಸ್ನೇಹಿತ, ದಡ್ಡ ಸೇವಕ, ಸರ್ಪವಿರುವ ಮನೆಯಲ್ಲಿ ವಾಸ ಮಾಡುವುದಂದರೆ ಅದು ಮರಣವಲ್ಲದೆ ಇನ್ನೇನು, ಹೀಗೆ ಹೇಳ್ತಾನೆ ಚಾಣಕ್ಯ. ಅದಕ್ಕಾಗಿ ನಮಗೆ ಯಾರಿಂದ ಯಾವುದು ತಾಪತ್ರಯ ಕಾಣ್ತಾ ಇದೆ ಗೊತ್ತಿಲ್ಲ. ಈ ದಿನ ಚತುರ್ದಶಿಯ ನಂತರ ಏನು ಪೌರ್ಣಮಿ ಬರುವಂಥದ್ದು ಬಹಳ ವಿಶೇಷವಿರ್ತಕ್ಕಂತಹದ್ದು. ರುದ್ರಾಕ್ಷಿಯನ್ನು ಮತ್ತೆ ಕಮಲಾಕ್ಷಿಯನ್ನು ಮನೆಗೆ ತರ್ತೇನೆ ಅಂತಂದ್ರೆ, ರುದ್ರಾಕ್ಷಿ ನಿಮಗೆ ಗೊತ್ತಿದೆ, ಕಮಲಾಕ್ಷಿಗೆ ನಾನು ಹೇಳಿದ್ದೇನಲ್ಲ, ಇದೇ ಹಾಗೆ ಆಗಿರುತ್ತೆ. ಇದರದ ಬೀಜಗಳು ಈ ದಿನ ಡೇಟ್ ಕೂಡ ಬಹಳ ಅದ್ಭುತವಾಗಿರತಕ್ಕಂಥದ್ದು. ರುದ್ರಾಕ್ಷಿ ಒಂದು 3, ಅದು ಪಂಚಮುಖಿ ರುದ್ರಾಕ್ಷಿಯನ್ನು 3, ಈ ಒಂದು ಕಮಲಾಕ್ಷಿಯನ್ನ 3 ತಂದು ಸಣ್ಣ ಡಬ್ಬಿಯಲ್ಲಿ ಇಡ್ತಾ ಪಚ್ಚಕರ್ಪೂರ ಅದಕ್ಕೆ ಹಾಕ್ತಾ ಇವತ್ತು ಓಂ ಶಿವಕೇಶವಾಯ ನಮಃ, ಓಂ ಶಿವಕೇಶವಾಯ ನಮಃ ಅಥವಾ ವೆಂಕಟೇಶ್ವರನ ಅಷ್ಟೋತ್ತರವು, ಶಿವನ ಅಷ್ಟೋತ್ತರವು ಹೇಳ್ತಾ ಅದಕ್ಕೆ ಚಿಕ್ಕದಾಗಿ ಪಚ್ಚಕರ್ಪೂರ ಹಾಕ್ತಾ ನೀವು ನೆನಪು ಮಾಡಿಕೊಳ್ಳಿ, ನನಗೆ ಯಾರು ದುಷ್ಟರು ಯಾರು ದುಷ್ಟರು ಅಂತ ಒಮ್ಮೆ ಸ್ಮರಣೆ ಮಾಡ್ತಾ, ಸ್ವಾಮಿ ನನ್ನ ಬದುಕಿನಲ್ಲಿ ನಾನು ಏನು ಬೇಡ್ತೀನೋ ಅದನ್ನ ದಯಪಾಲಿಸಿ ಕಣಯ್ಯ, ಏನು ಇದೆಯೋ ಅದನ್ನ ಆ ದುಷ್ಟತನದಿಂದ ಅದನ್ನ ಸರಿಪಡಿಸು ಕಣಯ್ಯ ಅಂತೇಳಿ ಆ ಮಹಾನುಭಾವರಲ್ಲಿ, ಯಾಕೆಂತಂದ್ರೆ ಅವರಿಬ್ಬರಿಗೆ ಅಂತ ಗೊತ್ತಿರೋದು ಹರಿನಾಪಿ ಹರೇನಾಪಿ ಬ್ರಹ್ಮಣಾಪಿ ಸುರೇರಪಿ ಲಲಾಟಲಿಕೆ ತಾರೇಕ ಹರಿಮಾಷ್ಣ ಶಂಕತೆ. ಅದಕ್ಕಾಗಿ ಅವರಿಬ್ಬರು ಅದನ್ನ ಸರಿಪಡಿಸಬಹುದು. ಶಿವಂಭುಯ ಒಳಿತಾಗಲಿ.